ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಜಮೀರ್ ಅಹಮದ್ ಅವರೇ ಹೇಳಿಕೊಂಡ ಆ ಹೇಳಿಕೆಯ ಬಗ್ಗೆ ಇವರ ಪ್ರತಿಕ್ರಿಯೆ ಏನು? ನಾವು ವಫ್ ಅದಾಲತ್ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಇವರ ಸ್ಪಷ್ಟೀಕರಣ ಏನು? ನೋಡಿ, ಅಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು NDA ಮೈತ್ರಿಕೂಟ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತ ಹೇಳಿ ಎರಡೂ ಪಕ್ಷದ ಮುಖಂಡರು ಪಣವನ್ನು ತೊಟ್ಟಿದ್ದರು. ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷದ ನಾಯಕರುಗಳು, ಆನಂತರ ಎಲ್ಲ ಕಾರ್ಯಕರ್ತಗಳು ಬೂತ್ ಮಟ್ಟದಲ್ಲಿ ಏನು ಸಂಘಟನೆಯನ್ನು ಪರಿಶ್ರಮವನ್ನು ಹಾಕಿದ್ದಾರೆ, ಅದರಿಂದಾಗಿ ಅಲ್ಲಿ ಮೈತ್ರಿಯ ಅಭ್ಯರ್ಥಿ ಗೆಲ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ವಫ್ ಲ್ಯಾಂಡ್ ಜೆಹಾದ್ ಏನು ಮಾಡ್ತಾ ಇದೆ ಈ ಸರ್ಕಾರ, ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ. ಇದನ್ನು ಅತ್ಯಂತ ಪ್ರಬಲವಾಗಿ ವಿರೋಧಿಸಬೇಕು, ರೈತರ ಜೊತೆಗೆ ನಾವು ನಿಲ್ಲಬೇಕು ಅನ್ನುವಂತಹ ಉದ್ದೇಶದಿಂದ ಈಗಾಗಲೇ ರಾಜ್ಯಾಧ್ಯಕ್ಷರು 3 ತಂಡಗಳನ್ನು ಮಾಡಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಕಾನೂನು ನೆರವು ತಂಡವನ್ನು ರಚನೆ ಮಾಡಿದ್ದಾರೆ. ನಾಳೆ 21 ಹಾಗೂ 22ನೇ ತಾರೀಕಿನಂದು ಇಡೀ ರಾಜ್ಯಾದ್ಯಂತ ಏನು ವಫ್ನಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಆ ಎಲ್ಲ ರೈತರನ್ನು, ವಿವಿಧ ಸಂಘಟನೆಗಳನ್ನು, ಉದ್ದಿಮೆದಾರರನ್ನು, ಭೂ ಹಿಡುವಳಿದಾರರನ್ನು, ಮಠಾಧೀಶರನ್ನು ಕರೆದುಕೊಂಡು ಪಕ್ಷಾತೀತವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ BJP 21 ಮತ್ತು 22ನೇ ತಾರೀಕು ಹೋರಾಟವನ್ನು ಕೈಗೊಳ್ತಾ ಇದೆ.